ಅದೇನಾಗುತ್ತೆ ಒಂದು ಕೈ ನೋಡೇ ಬಿಡ್ತೀನಿ ಅಂತ ನಿಂತಿರುವಂತ ಯತ್ನಾಳ್ ಅವರ ಪ್ಲಾನ್ ಏನು ನೋಡಿ. ಬಹಳಷ್ಟು ಚರ್ಚೆ ಆಗ್ತಾ ಇದೆ, ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ, ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ಇಲ್ಲ ಯತ್ನಾಳ್ ಹೊಸ ಪಕ್ಷ ಕಟ್ಟಿಬಿಡ್ತಾರೆ ಅಂತ ಎಲ್ಲ ವಿಶ್ಲೇಷಣೆ ಮಾಡ್ತಿದ್ದಾರೆ. ಕೆಲವರು ಇಲ್ಲ JDS ಹೋಗ್ತಾರೆ ಅನ್ನೋರು ಇದ್ದಾರೆ. ಕೆಲವರು ಕಾಂಗ್ರೆಸ್ಗೆ ಹೋಗ್ಬೋದು ಅಂತಾನು ಹೇಳ್ತಾರೆ. ನೋಡಿ ಇಷ್ಟೆಲ್ಲಾ ಪ್ರಶ್ನೆ, ಚರ್ಚೆ, ವಿಶ್ಲೇಷಣೆ ಆಗ್ತಿದೆಯಲ್ಲ, ಹಾಗಾದ್ರೆ ಯತ್ನಾಳ್ ಅವ್ರೊಂದು ಪ್ಲಾನ್ ಮಾಡ್ಕೊಂಡಿರ್ಬೇಕಲ್ಲ. ಅವ್ರು ಅಷ್ಟು ನೇರವಾಗಿ ನಾ ಇದಕ್ಕೆಲ್ಲ ಹೆದರೋ ಮಗ ಅಲ್ಲ, ನೋಟಿಸಿಗೆ ಉತ್ತರ ಕೊಡಲ್ಲ, ಈ ರೀತಿ ನೇರವಾಗಿ ಹೇಳಬೇಕಿದ್ರೆ ಅವ್ರದ್ದೊಂದು ಪ್ಲಾನ್ ಬಿ ಅಂತ ಇರಬೇಕಲ್ಲ. ಏನು ಯತ್ನಾಳ್ ಪ್ಲಾನ್ ಏನು? ನಾನು ಬರೀ ಚರ್ಚೆ ವಿಶ್ಲೇಷಣೆ ಮಾಡೋದಿಲ್ಲ, ಉತ್ತರ ಕೊಡ್ತೀನಿ. ಯತ್ನಾಳ್ ಅವರ ಪ್ಲಾನ್ ಏನು ಮಾಡ್ತಾರೆ ಯತ್ನಾಳ್? ಬಹುಶಃ ಯತ್ನಾಳ್ ಅವರ ನಡೆ ಇದೆಯಲ್ಲ, ಬಹಳಷ್ಟು ಜನರನ್ನ ಕಂಗೆಡಿಸಿದೆ, ಅದರಲ್ಲೂ ಬಿಜೆಪಿಯಲ್ಲೇ. ಯಾಕಂದ್ರೆ ಈ ತೀರ್ಮಾನ ತೆಗೆದುಕೊಂಡಿದ್ದು ಇದು 2ನೇ ನೋಟಿಸ್. ಸ್ವತಃ ಅಮಿತ್ ಶಾ ಅವರ ಡೈರೆಕ್ಷನ್ ಮೇಲೆ ಈ ನೋಟಿಸ್ ಇಶ್ಯೂ ಆಗಿರೋದು. ಹಾಗಾದ್ರೆ ಯತ್ನಾಳ್ ಏನು ಮಾಡ್ತಾರೆ? ಈ ಪ್ರಶ್ನೆಗೆ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಯತ್ನಾಳ್ ಅವ್ರ ನಡೆ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಯಾಕಂದ್ರೆ ಹೈಕಮಾಂಡನ್ನೇ ಎದುರು ಹಾಕೊಂಡು ಹೋಗೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಆದ್ರೆ ಯತ್ನಾಳ್ ಅವರು ಅದಕ್ಕೆ ರೆಡಿ ಇದ್ದಾರೆ. ಏನು ಬೇಕಾದ್ರೂ ಆಗ್ಲಿ ನಾನು ರೆಡಿ ಅಂತ ನಿಂತಿದ್ದಾರೆ. ಹಾಗೆ ಇರ್ಬೇಕಿದ್ರೆ ಒಂದು ಕಾನ್ಫಿಡೆನ್ಸ್ ಯಾವುದೋ ಒಂದು ಇರ್ಬೇಕಲ್ಲ ಅವರಿಗೆ. ಸುಮ್ಮನೆ ಆತ್ಮವಿಶ್ವಾಸ ಬರ್ಲಿಕ್ಕೆ ಸಾಧ್ಯವಾ? ಅಥವಾ ಅವ್ರ ಬೆನ್ನ ಹಿಂದೆ ಯಾರೋ ಒಬ್ರು ಇರ್ಬೇಕಲ್ವಾ? ಅದರ್ವೈಸ್ ಹ್ಯಾಕ್ ಸಾಧ್ಯ? ನಾಳೆ ಪಕ್ಷದಿಂದ ಉಚ್ಚಾಟನೆ ಮಾಡೇ ಬಿಟ್ರು ಅಂತ ಕಳಿಸಿ, ಅದಾಗಲ್ಲ. ಒಂದು ವೇಳೆ ಅವ್ರಿಗೊಂದು ಪ್ಲಾನ್ ಬಿ ಅಂತ ಇರ್ಬೇಕಲ್ಲ. ಹೈಕಮಾಂಡ್ ಏನು ಮಾಡುತ್ತೋ ಮಾಡಲಿ, ನಾನು ಇದಕ್ಕೆಲ್ಲ ಹೆದರೋ ಮಗ ಅಲ್ಲ, ನೋಟಿಸಿಗೆ ಉತ್ತರನೂ ಕೊಡಲ್ಲ, ಇಂಥ 100 ನೋಟಿಸ್ ಬರುತ್ತೆ ನನಗೆ, ಹಿಂಗೆಲ್ಲ ಹೇಳ್ಬೇಕಿದ್ರೆ ಸುಮ್ಮನೆ ಹೇಳಲಿಕ್ಕೆ ಸಾಧ್ಯವಾ? ಮತ್ತೆ ನೋಡಿ, ಅವ್ರು ಬಹಳ ದೂರ ಹೋಗ್ಬಿಟ್ಟಿದ್ದಾರೆ. ಈಗ ಹಿಂತಿರುಗಿ ಬರಲಾಗದಷ್ಟು ದೂರ ಹೋಗಿದ್ದಾರೆ. ಹೀಗಿರುವಂತಹ ಯತ್ನಾಳ್ ಅವರ ಪ್ಲಾನ್ ಏನು ನೋಡಿ. ಯತ್ನಾಳ್ ಅವರು ಒಂದು ತೀರ್ಮಾನ ಮಾಡ್ಕೊಂಡೇ ಹೋರಾಟಕ್ಕೆ ಇಳಿದ್ರು. ಅದು ಏನಾದರೂ ಆಗಲಿ ವಿಜೇಂದ್ರನ್ ಮಾತ್ರ ನಾವು ಒಪ್ಪಲ್ಲ, ವಿಜೇಂದ್ರನ್ನ ರಾಜ್ಯಾಧ್ಯಕ್ಷನಾಗಿ ನಾನು ಸ್ವೀಕಾರ ಮಾಡಲ್ಲ. ಅದಕ್ಕೆ ಕರೆಕ್ಟಾಗಿ ಅವರಿಗೆ ಮೊದಲು ರಮೇಶ್ ಜಾರಕಿಹೊಳಿ ಅವರ ಬೆಂಬಲ ಸಿಕ್ತು. ಇಬ್ಬರು ಒಗ್ಗೂಡಿ ಮುನ್ನಡೆದ್ರು. ಅದಾದ್ಮೇಲೆ ಒಬ್ಬೊಬ್ಬರೇ ಸೇರ್ಕೊಂಡ್ರು. ಅರವಿಂದ ಲಿಂಬಾವಳಿ ಸೇರ್ಕೊಂಡ್ರು, ಕುಮಾರ್ ಬಂಗಾರಪ್ಪ ಸೇರ್ಕೊಂಡ್ರು, ಪ್ರತಾಪ್ ಸಿಂಹ ಸೇರ್ಕೊಂಡ್ರು, VP ಹರೀಶ್ ಸೇರ್ಕೊಂಡ್ರು. ಆ ಕಡೆ ಉತ್ತರ ಕರ್ನಾಟಕದಿಂದ ಜೊಲ್ಲೆ ಸೇರ್ಕೊಂಡ್ರು, ಈ ಕಡೆ ಸಿದ್ದೇಶ್ವರ್ ಸೇರ್ಕೊಂಡ್ರು ಮಧ್ಯ ಕರ್ನಾಟಕದಿಂದ. ಹೀಗೆ ಟೀಮ್ ದೊಡ್ಡದಾಗ್ತಾ ಹೋಯ್ತು. ಹೀಗೆ ಟೀಮ್ ವಿಸ್ತಾರ ಆಗಿದ್ರಿಂದ ಯತ್ನಾಳ್ಗೂ ಬಲ ಬಂತು. ಅದೇನಾಗುತ್ತೋ ಆಗ್ಲಿ ಅಂತ ನಿಂತುಬಿಟ್ರು ಅವರು. ನೇರ ಯಡಿಯೂರಪ್ಪನವರಿಗೆ, ವಿಜೇಂದ್ರಗೆ, ಎಲ್ರಿಗೂ ಜಾಡಿಸ್ಲಿಕ್ಕೆ ಶುರು ಮಾಡಿದ್ರು. ಹಾಗಾದ್ರೆ ಯತ್ನಾಳ್ ಪ್ಲಾನ್ ಏನು ನೋಡಿ. ಯತ್ನಾಳ್ ಒಂದು ತೀರ್ಮಾನ ಮಾಡ್ಕೊಂಡೇ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಏನಾಗುತ್ತೆ ಅನ್ನೋದ್ರ ಅರಿವು ಅವರಿಗಿದೆ. ಒಂದು ವೇಳೆ ಅವ್ರಿಗೆ ಹೋರಾಟ ಮಾಡ್ತಿರೋದು ವಿಜೇಂದ್ರ ಅವ್ರನ್ನ ಇಳಿಸ್ಬೇಕು ಅಂತ ನೋಡಿ. ಯತ್ನಾಳ್ ಅವ್ರಿಗೆ 2 ನೋಟಿಸ್ ಕೊಡೋ ಬದಲು ವಿಜೇಂದ್ರನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಅನೌನ್ಸ್ ಮಾಡಿಬಿಟ್ರೆ ಮುಗ್ದೋಯ್ತಲ್ಲ ಅಲ್ಲಿಗೆ. ಯತ್ನಾಳೇ ತಮ್ಮ ದಾರಿ ನಾವು ನೋಡ್ಕೊಂಡ್ಬಿಡ್ತಾರೆ. ಅವ್ರು ಹೇಳ್ಬಿಟ್ಟಿದ್ದಾರೆ ಆಗ್ಲೇ, ಯಾವುದೇ ಕಾರಣಕ್ಕೂ ವಿಜೇಂದ್ರನ ಒಪ್ಕೊಂಡಿರಲ್ಲ ನಾನು ಅಂತೇಳಿ. ಅವರೇ ತೀರ್ಮಾನ ಮಾಡ್ಕೊಂಡು ಹೊಂಟು ಬಿಡ್ತಾರೆ. ಆದ್ರೆ ಅದನ್ನ ಮಾಡ್ತಾ ಇಲ್ಲ ಹೈಕಮಾಂಡ್. ನೋಟಿಸ್ ಕೊಡುತ್ತೆ, 2 ನೋಟಿಸ್ ಕೊಡುತ್ತೆ. ಆದ್ರೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿತಾರೋ, ಹೊಸಬರು ಬರ್ತಾರೋ, ಏನ್ ಮಾಡ್ತೀವಿ ಅನ್ನೋದನ್ನ ಸಸ್ಪೆನ್ಸ್ ಆಗಿ ಇಡ್ತಾರೆ. ನೇರವಾಗಿ ಯಾವ ಹೇಳಿಕೆಯನ್ನು ಕೊಟ್ಟಿಲ್ಲ ಇವತ್ತಿನವರೆಗೂ. ಯಾರೊಬ್ಬರು ಸಹ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಹೇಳಿದಾರ? ಇಲ್ಲ. ಅಷ್ಟು ಹೇಳ್ಬಿಟ್ರೆ ಸಾಕು, ಯತ್ನಾಳ್ ತಮ್ಮ ಡಿಸಿಷನ್ ತಾವು ತಗೊಂಡ್ಬಿಡ್ತಾರೆ. ಇವ್ರೇನ್ ಪಕ್ಷದಿಂದ ಹೊರಗೆ ಹಾಕೋದು ಬೇಡ. ಮತ್ತೆ ಯತ್ನಾಳ್ ಅವ್ರಿಗಿರುವಂತ ಕಾನ್ಫಿಡೆನ್ಸ್ ಏನಪ್ಪಾ ಅಂದ್ರೆ, ಅವರ ಪ್ಲಾನ್ ಏನಪ್ಪಾ ಅಂದ್ರೆ, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಯಡಿಯೂರಪ್ಪನವ್ರ ಸೀಕ್ರೆಟ್ ಗೊತ್ತಿದೆ, ವಿಜೇಂದ್ರ ಸೀಕ್ರೆಟ್ ಗೊತ್ತಿದೆ. ಯಾವ ಸೀಕ್ರೆಟು? ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಹಾಗೂ ವಿಜೇಂದ್ರ ನನ್ನನ್ನ ಪಕ್ಷದಿಂದ ಹೊರಗೆ ಹಾಕಿ ಅಂತ ಹೇಳಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಒಂದು ವೇಳೆ ಈ ಕೇಸಲ್ಲಿ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕಿದ್ದೇ ಆದ್ರೆ ಆಗ ಪಂಚಮಸಾಲಿ ಸಮುದಾಯ ತಿರುಗಿ ಬೀಳುತ್ತೆ. ಹಾಗೂ ಅದರ ನೇರ ಹೊಣೆಗಾರರು ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅಂತ ಆಗುತ್ತೆ. ಹಾಗಾಗಿ ನೋಡಿ, ವಿಜೇಂದ್ರ ಪ್ರತಿ ಬಾರಿ ಕಂಪ್ಲೇಂಟ್ ಕೊಟ್ಟಾಗ್ಲೂ ಕೂಡ ಹೈಕಮಾಂಡ್ ಬಳಿ ನೋಟಿಸ್ ಕೊಡಿ, ಅವ್ರಿಗೆ ಕರೆದು ಮಾತಾಡಿ, ಅವ್ರಿಗೆ ಎಚ್ಚರಿಕೆ ಕೊಡಿ, ಆದ್ರೆ ಪಕ್ಷದಿಂದ ತೆಗಿಬೇಡಿ ಅಂತ ಹೇಳ್ತಾರೆ. ಬರೀ ವಿಜೇಂದ್ರ ಹೇಳೋದಲ್ಲ ನೋಡಿ, ಅಧಿಕೃತವಾಗಿ ರಾಘವೇಂದ್ರ ಅವರು ನಿಯೋಗದ ಜೊತೆ ಹೋಗಿ ಹೇಳ್ತಾರೆ. ಅಧಿಕೃತವಾಗಿದ್ದು ಇದು ಆನ್ ರೆಕಾರ್ಡ್. ಅಮಿತ್ ಶಾ ಅವ್ರ ಬಳಿ ಹೋಗಿ ಕೂತ್ಕೊಂಡು ಮಾತಾಡಿ ಹೇಳ್ತಾರೆ ಯಾವುದೇ ಕ್ರಮ ಕೈಗೊಳ್ಬೇಡಿ ಅಂತ. ಅಂದ್ರೆ ಅಲ್ಲಿಗೆ ಅವರಿಗೆ, ಯತ್ನಾಳ್ ಅವರಿಗೆ ಮೂಗುದಾರ ಬೀಳ್ಬೇಕು, ಕಡಿವಾಣ ಹಾಕ್ಬೇಕು, ಅವ್ರ ಬಾಯಿಗೆ ಬೀಗ ಬೀಳ್ಬೇಕು. ಆದ್ರೆ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡೋದು ಬೇಕಾಗಿಲ್ಲ. ಒಂದು ವೇಳೆ ಹಾಗೆ ಉಚ್ಚಾಟನೆ ಮಾಡಿದ್ದೇ ಆದ್ರೆ ವಿಜೇಂದ್ರ ಅವರು ಕೂಡ ಸುದೀರ್ಘ ರಾಜಕೀಯ ಹಾದಿಯನ್ನು ನೋಡ್ತಾ ಇರೋರು. ಪಂಚಮಸಾಲಿ ಸಮುದಾಯವನ್ನ ಎದುರಾಕೊಂಡು ಅವರಿಗೆ ರಾಜಕೀಯದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾ?
ಹಾಗಾಗಿ ಅದು ಅವ್ರಿಗೆ ಬೇಕಾಗಿಲ್ಲ. ಆ ಸಮುದಾಯಕ್ಕೆ ಒಂದು ರಾಂಗ್ ಮೆಸೇಜ್ ಹೋಗೋದು ಅವ್ರಿಗೆ ಬೇಕಾಗಿಲ್ಲ. ಈಗಾಗಲೇ ಆ ಸಮುದಾಯ ವಿಜೇಂದ್ರ ಬಗ್ಗೆ ಒಂದಷ್ಟು ಅಸಮಾಧಾನ ಹೊಂದಿದೆ ಅನ್ನುವಂಥ ಲಕ್ಷಣಗಳು ನಿಮಗೆ ಬೆಳಗಾವಿಯಲ್ಲೇ ಕಾಣಿಸ್ತು. ಯಾವಾಗ ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ಹೋರಾಟ ಮಾಡ್ತಾ ಇತ್ತು, ಅಲ್ಲಿಗೆ ವಿಜೇಂದ್ರ ಅವ್ರು ಹೋದಾಗ ಸಾಕಷ್ಟು ವಿರೋಧ ವ್ಯಕ್ತ ಆಯಿತು. ನೀವು ಗಮನಿಸಿದ್ರಿ, ನೇರ ಎದುರುಗಡೆ ಬಂದು ಅವ್ರ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು. ಹೀಗಿರುವಾಗ ಒಂದು ವೇಳೆ ಏನಾದರೂ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕಿಸಿದ್ದೇ ಆದರೆ ಆಗ ವಿಜೇಂದ್ರ ಅವರಿಗೆ ಪಂಚಮಸಾಲಿ ಸಮುದಾಯ ಸಹಜವಾಗಿ ತಮ್ಮ ವಿರುದ್ಧ ತಿರುಗಿ ಬೀಳುತ್ತೆ ಅನ್ನುವಂಥ ಭಯ ಇದೆ. ಅದೇ ಕಾರಣಕ್ಕಾಗಿ ಅವರೇ ಸ್ವತಃ ಹೇಳ್ತಿದ್ದಾರೆ ಹೈಕಮಾಂಡ್ ಬಳಿ, ಯಾವುದೇ ಕಾರಣಕ್ಕೂ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಬೇಡಿ ಅಂತ. ಅದೇ ಕಾನ್ಫಿಡೆನ್ಸ್ ಯತ್ನಾಳ್ ಅವರಿಗೆ, ಪಂಚಮಸಾಲಿ ಸಮುದಾಯದ ಕಾನ್ಫಿಡೆನ್ಸ್ ಅವ್ರಿಗೆ ಇರೋದು. ಯಡಿಯೂರಪ್ಪನವರು ಕೂಡ ಯತ್ನಾಳ್ ಜೊತೆ ಕರೆದು ಮಾತಾಡಪ್ಪ ಅನ್ಲಿ ಬೊಮ್ಮಾಯಿ ಅವ್ರನ್ನ ಕಳಿಸಿದ್ರು. ಅದೇನು ಕೂತ್ ಮಾತಾಡೋಣ, ಯಾವುದು ಇತ್ಯರ್ಥ ಆಗದೆ ಇರೋಂಥದ್ದು ಏನಿಲ್ಲ ಅಂತ ಸ್ವತಃ ಯಡಿಯೂರಪ್ಪನವ್ರು ಹೇಳಿದ್ರು. ಆ ಕಾನ್ಫಿಡೆನ್ಸ್ ಯತ್ನಾಳ್ ಅವರಿಗೆ ನನ್ನ ಯಾವ ಕಾರಣಕ್ಕೂ ಪಾರ್ಟಿಯಿಂದ ಹೊರಗಾಕಲ್ಲ ಅನ್ನೋವಂಥ ಖಾತ್ರಿ ಇದೆ. ಏನು ಅಮ್ಮಮ್ಮ ಅಂದರೆ ಸಸ್ಪೆಂಡ್ ಮಾಡ್ಬೋದು, ಅಮಾನತ್ತಲ್ಲಿ ಇಡ್ಬೋದು, ಕೆಲವು ಟೈಮು ಇಡ್ಲಿ ಪರವಾಗಿಲ್ಲ, ನಾನು ಏನು ಮಾಡ್ತಿದ್ದೀನೋ ಅದರಲ್ಲೇನು ವ್ಯತ್ಯಾಸ ಆಗಲ್ಲ. ಈಗೇನು ನಾವು ಅಧಿಕಾರದಲ್ಲಿಲ್ಲ, ಎಲೆಕ್ಷನ್ನು ಹತ್ತಿರದಲ್ಲಿಲ್ಲ. ಕೆಲವರೆಲ್ಲ ವಿಶ್ಲೇಷಣೆ ಮಾಡ್ತಾ ಇದಾರಲ್ಲ ಹೊಸ ಪಾರ್ಟಿ ಕಟ್ತಾರ ಅಂತಲಿ. ನೋ, ಈ ಯಾವ ಚುನಾವಣೆಯೂ ಇಲ್ಲದೆ ಇರುವಾಗ ಯಾರು ಯಾವ ಪಾರ್ಟಿನೂ ಕಟ್ಟಲ್ಲ, ನೆನ್ಪಿಟ್ಕೊಳ್ಳಿ ಇದನ್ನ. ಹಾಗೊಂದು ವೇಳೆ ಕಟ್ಟಿದ್ರು ಅದು ಶಾಶ್ವತ ಅಲ್ಲ. ನೀವು ಯಾವಾಗ ಇತಿಹಾಸ ನೋಡ್ತಾ ಬನ್ನಿ, ಚುನಾವಣೆಯ ಸಮೀಪ ಕಟ್ಟಿದಂತಹ ಪಕ್ಷಗಳೇ ಉಳಿದಿಲ್ಲ, ಎಲೆಕ್ಷನ್ ಆದ್ಮೇಲೆ ಮರ್ಜ್ ಆಗಿದ್ದಾವೆ. ಅದು ಯಾವುದೇ ಪಕ್ಷ ತಾಳಿ ನೀವು, ಬಹುತೇಕ ಪಕ್ಷಗಳು ಚುನಾವಣೆಯ ಘಟ್ಟದಲ್ಲಿ ಯಾವಾಗ ನಿರ್ಮಾಣ ಆಗುತ್ತೆ ಅದೇ ಉಳಿದಿಲ್ಲ. ಇನ್ನು ಚುನಾವಣೆಗೆ ಇನ್ನೂ 3 ವರ್ಷ ಇರುವಾಗ ಇವರು ಪಾರ್ಟಿ ಕಟ್ಕೊಂಡು ಏನು ಮಾಡ್ತಾರೆ? ಉಳಿಯುತ್ತಾ ಅದು? ಸಿದ್ದರಾಮಯ್ಯನವ್ರನ್ನ ಮಾಡಿದ್ರು. ಅವ್ರು ಯಾವಾಗ JDS ಇಂದ ಉಚ್ಚಾಟನೆಯಾಗಿ ಹೊರಗೆ ಬಂದ್ರು, ಅಖಿಲ ಭಾರತ ಪ್ರಗತಿಪರ ಜನತಾದಳ ABPJD ಅಂತ ಒಂದು ಪಾರ್ಟಿ ಮಾಡಿದ್ರು. ಆದರೆ ಅದನ್ನ ಕಾಂಗ್ರೆಸ್ ಒಳಗೆ ಮರ್ಜ್ ಮಾಡಿಬಿಟ್ರು. ಚುನಾವಣೆಯು ಹತ್ತಿರದಲ್ಲಿ ಇರಲಿಲ್ಲ, ಅವ್ರಿಗೂ ಅದು ಬೇಕಾಗಿರಲಿಲ್ಲ, ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಮರ್ಜ್ ಮಾಡಿಬಿಟ್ರು. ಯಡಿಯೂರಪ್ಪನವ್ರು ಎಲೆಕ್ಷನ್ ಟೈಮಲ್ಲಿ 2013 ಚುನಾವಣೆಗೂ ಮೊದಲು ಕರ್ನಾಟಕ ಜನತಾ ಪಕ್ಷ ಅಂತ ಮಾಡಿದ್ರು, ಮರ್ಜ್ ಮಾಡಿದ್ರು. ಹೀಗಾಗುತ್ತೆ. ಹೀಗಾಗಿ ಯಾವುದೇ ಪಕ್ಷ ಕಟ್ಟುವಂಥ ಪ್ರಶ್ನೆಗೆ ಇಲ್ವೇ ಇಲ್ಲ. ಅವರು BJPಯಲ್ಲೇ ಇದ್ಕೊಂಡು ಹೋರಾಟ ಮಾಡೋರು. ಅವರು ಸಸ್ಪೆಂಡ್ ಮಾಡಿದ್ರು ತಾನು BJP ಅಂತಾನೆ ಹೋರಾಟ ಮಾಡ್ತಾರೆ ಅವರು. ಈ ರೀತಿಯ ಪ್ಲಾನ್ನ ಯತ್ನಾಳ್ ಮಾಡ್ಕೊಂಡಿದ್ದಾರೆ. ಅದೇ ಅವರ ಕಾನ್ಫಿಡೆನ್ಸ್. ಮತ್ತು ಅವರ ಬೆನ್ನ ಹಿಂದೆ ಸಂಘ ಪರಿವಾರದ ನಾಯಕರಿದ್ದಾರೆ, ಮತ್ತು ದೊಡ್ಡ ದೊಡ್ಡ ನಾಯಕರು ಎಲ್ಲರೂ ಅವ್ರಿಗೆ ಬೆಂಬಲ ಘೋಷಿಸ್ತಾ ಇದ್ದಾರೆ. ತಟಸ್ಥ ಬಣ ಅಂತ ಮಾಡ್ಕೊಂಡಿರೋರು ಕೂಡ ಯತ್ನಾಳ್ ಬೆನ್ನ ಹಿಂದೆ ನಿಂತಿದ್ದಾರೆ. ಇವೆಲ್ಲವೂ ಕೂಡ ಓಪನ್ ಸೀಕ್ರೆಟ್. ಈ ಧೈರ್ಯದಿಂದಲೇ ಯತ್ನಾಳ್ ಅವರು ಈಗ ಈ ಘಟ್ಟಕ್ಕೆ ಬಂದು ನಿಂತಿದ್ದಾರೆ. ನೀವು ನೋಟಿಸ್ ಕೊಟ್ಟರೆ ಕೊಡಿ, ನೀವು ಸಸ್ಪೆಂಡ್ ಮಾಡೋದಿದ್ರೆ ಮಾಡಿ, ಆಕ್ಷನ್ ತಗೊಳ್ಳೋದಿದ್ರೆ ತಗೊಳ್ಳಿ, ನಾವು ಉತ್ತರನೇ ಕೊಡಲ್ಲ. ಈ ರೀತಿ ಬಂಡತನಕ್ಕೆ ನಿಂತಾಗ ಹೈಕಮಾಂಡ್ ಅವರೇ ವಿಜೇಂದ್ರ ಕರೆದು ಕೇಳ್ತಾರೆ, ನೋಡಪ್ಪ ನೀ ಹೇಳ್ದಂಗೆ ನೋಟಿಸು ಕೊಟ್ಟಿದ್ದಾಯ್ತು, 2 ನೋಟಿಸ್ ಕೊಟ್ಟಿದ್ದಾಯ್ತು, ಇನ್ನೇನು ನಾವು ಮಾಡ್ಲಿಕ್ಕೆ ಸಾಧ್ಯ? ಎಕ್ಸ್ಪೆಲ್ ಮಾಡೋದಾ ಕೇಳ್ತಾರೆ. ಅವರೇ ಬೇಡ ಅಂತಾರೆ. ಏನಾದರೂ ಒಂದು ತೀರ್ಮಾನ ಮಾಡಲೇಬೇಕಲ್ಲ, ಏನು ಮಾಡೋದು? ಈ ರೀತಿ ದಾರಿಗೆ ತರ್ತಾ ಇದ್ದಾರೆ. ಯಡಿಯೂರಪ್ಪ ಹಾಗೂ ವಿಜೇಂದ್ರರನ್ನ ಯಾವ ರೀತಿ ದಾರಿಗೆ ತರ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಹೈಕಮಾಂಡ್ ಎಂಟರ್ ಆಗಿರೋದ್ರ ಸಾಕ್ಷಿಯೇ ಇದು, ನಿದರ್ಶನ ಇದು. ಹೈಕಮಾಂಡ್ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದೆ ಕೇಸ್ ಅನ್ನೋದಕ್ಕೆ ಇಷ್ಟು ಸಾಕು ನಿಮಗೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ವಿಜೇಂದ್ರ ಹಾಗೂ ಯಡಿಯೂರಪ್ಪನವ್ರನ್ನ ಮೆತ್ತಗೆ ಮಾಡಲಿಕ್ಕೆ ಏನು ಬೇಕೋ ಅಷ್ಟು ಕಾರ್ಯತಂತ್ರ ಈಗ ಇಂಪ್ಲಿಮೆಂಟ್ ಆಗ್ತಾ ಇದೆ, ಅನುಷ್ಠಾನ ಆಗ್ತಾ ಇದೆ. ಇನ್ನು ಶುರು ಆಗುತ್ತೆ. ಯಡಿಯೂರಪ್ಪನವರೇ ಏನು ಮಾಡೋದು, ವಿಜೇಂದ್ರ ಏನು ಮಾಡೋದು, ನಾವು ನೋಟಿಸ್ ಕೊಟ್ಟಿದ್ದಾಯ್ತು, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ, ಎಕ್ಸ್ಪೆಲ್ ಮಾಡೋದಾ, ನಿಮ್ಮ ತಲೆ ಮೇಲೆ ಬರುತ್ತೆ ಅಂತ ಕೇಳ್ತಾರೆ. ಆಗ ಅವರು ಸ್ವಲ್ಪ ಟೋನ್ ಡೌನ್ ಆಗಲೇಬೇಕಾಗುತ್ತಲ್ವಾ? ಆ ದೃಷ್ಟಿಯಿಂದ ಈ ಬೆಳವಣಿಗೆಯನ್ನು ನಾವು ಗಮನಿಸಬೇಕಾಗುತ್ತೆ. ಈಗ ಏನು ನಾವು ಹೇಳೋದು ದೊಡ್ಡ ವಿಷಯ ಅಲ್ಲ. ಯತ್ನಾಳ್ ಅವ್ರನ್ನ ಪಾರ್ಟಿಯಿಂದ ಹೊರಗಾಕ್ಬಿಡ್ತಾರೆ, ಯತ್ನಾಳ್ ಹೊಸ ಪಾರ್ಟಿ ಕಟ್ಬಿಡ್ತಾರೆ, JDSಗೆ ಹೋಗ್ತಾರೆ, ಕಾಂಗ್ರೆಸ್, ಅವೆಲ್ಲ ಆಗೋ ಹೋಗೋ ಮಾತುಗಳು. ಈಗ ಯಾವ ಚುನಾವಣೆಯೂ ಇಲ್ಲ, ಆ ರೀತಿಯ ಯಾವ ಸ್ಟೆಪ್ಪನ್ನು ಸ್ವತಃ ಯತ್ನಾಳ್ ಅವ್ರು ಇಡೋದಿಲ್ಲ. ಪಕ್ಷದಿಂದ ಅಮಾನತು ಮಾಡಿದ್ರು ಅವ್ರು ಕೇರ್ ಮಾಡಲ್ಲ, ಹಿಂಗೇ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಸ್ವತಃ ಅಮಿತ್ ಶಾ ಅವರು ವಕ್ಫ್ ರಿಪೋರ್ಟ್ನ, ಇವ್ರು ಕೊಟ್ಟಿರೋ ವಕ್ಫ್ ರಿಪೋರ್ಟ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಹೀಗಿರುವಾಗ ಅದು ಹೇಗೆ ಅವ್ರನ್ನ ಹೊರಗಾಕ್ಬಿಡ್ತಾರೆ ಪಾರ್ಟಿಯಿಂದ? ಆ ದೃಷ್ಟಿಯಿಂದ ಇದನ್ನು ನೋಡಬೇಕಾಗುತ್ತೆ. ಹೀಗಾಗಿ ಇವೆಲ್ಲವೂ ಕೂಡ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವ್ರನ್ನ ಸರಿದಾರಿಗೆ ತರುವಂಥ ಪ್ರಯತ್ನದ ಭಾಗವಾಗಿ ನಡೆಯುತ್ತಿರುವಂತಹ ಹಾಗೂ ಅನುಷ್ಠಾನ ಆಗ್ತಾ ಇರುವಂತಹ ಕಾರ್ಯತಂತ್ರಗಳು. ಈ ಕಾರ್ಯತಂತ್ರ ಫಲ ಕೊಡುತ್ತಾ? BJP ಹೈಕಮಾಂಡ್ ಈಗ ಒಂದು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡುವಂಥದ್ದಿರ್ಬೋದು, ಅಥವಾ ವಿಜೇಂದ್ರ ಅವರಿಗೆ ಸುತ್ತ ಬ್ರೇಕ್ ಹಾಕೋದಿರ್ಬೋದು. ಈಗ ಕೋರ್ ಕಮಿಟಿ ಬದಲಾವಣೆ ಮಾಡಿ, ಪದಾಧಿಕಾರಿಗಳನ್ನ ಬದಲಾವಣೆ ಮಾಡಿ ಬ್ರೇಕ್ ಹಾಕುವಂಥದ್ದು, ಈ ಪ್ರೋಸೆಸ್ ಈಗ ಶುರು ಆಗಿದೆ ಅಂತ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ನಿಮ್ಮ ಪ್ರಕಾರ ಹೈಕಮಾಂಡ್ನ ಈ ತಂತ್ರಗಾರಿಕೆ, ಈ ಕಾರ್ಯತಂತ್ರ ಫಲ ಕೊಡುತ್ತಾ?
ಅಥವಾ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರು ಇದಕ್ಕೆ ಕೇರ್ ಮಾಡೋದಿಲ್ಲ ಅಂತೀರಾ? ಏನಾಗಬಹುದು? ರಾಜ್ಯಾಧ್ಯಕ್ಷರ ಚುನಾವಣೆ, ಆ ಪ್ರಕ್ರಿಯೆ, ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆ ಇದು ಮತ್ತಷ್ಟು ವಿಳಂಬಗೊಳ್ಳಬಹುದೇ? ಅಥವಾ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಬಹುದೇ? ಅಥವಾ ಈ ರೀತಿಯ ಕಾರ್ಯತಂತ್ರಗಳ ಮೂಲಕ ಯಾರೋ ಒಬ್ರು ತಟಸ್ಥ ವ್ಯಕ್ತಿಯನ್ನ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ತರುವಲ್ಲಿ ಬಿಜೆಪಿ ಹೈಕಮಾಂಡ್ ಯಶಸ್ವಿ ಆಗುತ್ತಾ? ಏನಾಗಬಹುದು? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.